ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ ಆಚರಣೆ ಮಾಡಲಾಯಿತು. ಇದೇ ಸಮಯದಲ್ಲಿ ತಹಸೀಲ್ದಾರಾದ ವೈಎಸ್ ಸೋಮನಕಟ್ಟಿಯವರು ಡಾಕ್ಟರ್ ಅಂಬೇಡ್ಕರ್ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಇದೇ ಸಮಯದಲ್ಲಿ ಅರವಿಂದ್ ಸಾಲವಾಡಗಿ, ಮಾಂತೇಶ್ ಸಾಸಬಾಳ್, ಅಶೋಕ್ ಚಲವಾದಿ, ಗುರುರಾಜ್ ಗುಡಿಮನಿ, ಪರಶುರಾಮ್ ದಿಂಡವಾರ, ಮಂಜುಳಾ ಹಿರೇಮನಿ ಮತ್ತು ಸರ್ಕಾರಿ ಅಧಿಕಾರಿಗಳು, ಊರಿನ ಮುಖಂಡರು, ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯಾರು ಬಂದಾರ ಅಂತೇಳಿ ಒಳಗಡೆ ಬಂದು ನೋಡ್ತಾನೆ. ಅವಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓದ್ತಾನೆ ಇದ್ರು. ಅಂದ್ರೆ ಅವು ಬಂದು ಕೀಲಿ ಇಟ್ಟದ್ದು ಗೊತ್ತಾಗಿಲ್ಲ, ಅವು ಹೋಗಿದ್ದು ಗೊತ್ತಾಗಿಲ್ಲ, ಅವು ಮತ್ತೆ ಬೆಳಗ್ಗೆ ಬಂದದ್ದು ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ 12 ಗಂಟೆಗಳ ಕಾಲ ಅವರು ಓದ್ತಾನೆ ಇದ್ರು. ಅಷ್ಟೊಂದು ಅವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂರ್ಯ ಚಂದ್ರ ಎಲ್ಲಿವರೆಗೆ ಇರ್ತಾರೆ, ಬಾಬಾ ಸಾಹೇಬರ ಹೆಸರು ಅಲ್ಲಿವರೆಗೆ ಇರ್ತದೆ. ಯಾಕಂದರೆ ನೋಡಿ, ನಾವು ನಮ್ಮ ಭಾರತದಲ್ಲಿ ಸಂವಿಧಾನ ಅಂತ ಇದೆಯಲ್ಲ, ಜಗತ್ತಿನ ಎಲ್ಲ ಸಂವಿಧಾನಗಳಲ್ಲಿ ಶ್ರೇಷ್ಠ ಇದೆ. ನಮ್ಮಲ್ಲಿ ಸ್ವಾತಂತ್ರ್ಯ ಬರುವ ಟೈಮ್ನಲ್ಲಿ ಅದೊಂದು ಚಾಲೆಂಜಿಂಗ್, ಬಹಳ ಬಿಕ್ಕಟ್ಟಿನ ವಿಷಯ ಆಗಿದೆ ಸಂವಿಧಾನ ಬರುವುದು. ಯಾಕಂದರೆ ನಮ್ಮಲ್ಲಿ ಪೂರ್ವದಿಂದ ಪಶ್ಚಿಮವರೆಗೆ, ಉತ್ತರದಿಂದ ದಕ್ಷಿಣವರೆಗೆ ಲಕ್ಷಾಂತರ ಜಾತಿ, ಧರ್ಮ, ಬೇರೆ ಬೇರೆ ಸಂಸ್ಕೃತಿ, ಆಚಾರ, ಬುಡಕಟ್ಟು ಎಲ್ಲ ಇತ್ತು. ಲಕ್ಷಾಂತರ ಭಾಷೆಗಳಿತ್ತು. ಅವ್ರನ್ನೆಲ್ಲರನ್ನೂ ಒಂದೇ ವೇದಿಕೆಯಡಿ, ಒಂದೇ ಕಾನೂನು ಅಡಿ ತರುವುದು ಬಿಗ್ಗೆಸ್ಟ್. ಅದು ಎಷ್ಟೋ ಜನ ಅಲ್ಲಿ ಡ್ರಾಫ್ಟ್ ಕಮಿಟಿಯಲ್ಲಿ ಬಿಟ್ಟು ಹೋದ್ರು, ಅನಾರೋಗ್ಯ ಇದೆ ನನಗೆ ಆಗಲ್ಲ ಅಂತಂದ್ರು. ಅಂಥ ಟೈಮ್ದಲ್ಲಿ ಏನು ಆಶಾಕಿರಣವಾಗಂತಂದ್ರೆ ನಮ್ಮ ಬಾಬಾ ಸಾಹೇಬರು. ನೋಡ್ಬೇಕು ಮಕ್ಕಳೇ, ಎಲ್ಲ ನೀವು ಕಲಿಬೇಕು. ಇವತ್ತೆಲ್ಲ ಯಾವುದೇ ಜಾತಿ ಧರ್ಮ ಇರಲಿ, ಬಂದವನು ಯಾವನಾರ ಇರ್ತಾನೆ, ನನಗೆ ಆಶಾಕಿರಣ ಯಾವನಂತಂದ್ರೆ ನಮ್ದು ಸಂವಿಧಾನ, ಅದಕ್ಕೆ ಬಾಬಾ ಸಾಹೇಬ್ ಹೆಸರು. ಯಾವುದೇ ಜಾತಿ ಧರ್ಮ ಇರಲಿ ನಾವು ನೋಡಬೇಕು, ಲಿಸ್ಟನ್ನು ನೋಡಬೇಕು. ಈಗ ನಮ್ಮಲ್ಲಿ ರೈಟ್ಸ್ ಅಂತಿದೆ, ನಮ್ಮಲ್ಲಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಂತಿದೆ. ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ವಿಚಾರ ಹೇಳಿ ಯಾವುದೇ ಇದರಲ್ಲಿ ಸಾಧ್ಯ ಇಲ್ಲ ಇಷ್ಟರ ಬರಲಿಕ್ಕೆ. ಅದಕ್ಕಲ್ಲಿ ಇನ್ನೂ ಅದು ನಮ್ಮಿಷ್ಟು ಜಾತಿ ಧರ್ಮ, ಅದು ನಮ್ಮ ದೇಶ ಏನಾಗಿದೆ, ಯಾವುದೇ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಹ ನಾವು ಏಕತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. ಅದಕ್ಕೆ ಗೊತ್ತಾ, ನಮ್ಮ ಸಂವಿಧಾನ ಅಷ್ಟು ಸುಭದ್ರವಿದೆ. ಅದಕ್ಕೆ ಕಾರಣೀಭೂತರು ಯಾರು? ನಮ್ಮ ಬಾಬಾ ಸಾಹೇಬರು. ಸೊ ಇವತ್ತು ನಾವು ಅವ್ರು ನಮ್ಮ ದೇಹ ಬಿಟ್ಟಿರ್ಬೋದು, ಆದರೆ ಏನಾಗುತ್ತೆ, ಅವ್ರು ಪ್ರತಿ ಅವರಲ್ಲಿ ಕಾರ್ಯಕರ್ತರು, ಪ್ರತಿ ಇದರಲ್ಲಿ ಚಿಂತನೆಗಳನ್ನ ಕತ್ಕೊಂಡಂತ ಅವರೆಲ್ಲ ಬಾಬಾ ಸಾಹೇಬರು ಎಲ್ಲ ಅನುಯಾಯಿಗಳು, ಲಕ್ಷಾಂತರ ಅನುಯಾಯಿಗಳು ಏನಾಗ್ತಾ ಇದ್ದಾರೆ, ಪ್ರತಿ ವರ್ಷ ಏನಾಗ್ತಾ ಇದ್ದಾರೆ, ಅವರ ಸಿದ್ಧಾಂತಗಳನ್ನು, ಅವರ ಸಂದೇಶಗಳನ್ನು ಹೊತ್ಕೊಂಡು ಎಲ್ಲ ಕಡೆ ಸಾಗಿಸ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ದಿನ ನಮ್ಮನ್ನೆಲ್ಲ ಅಗಲಿಂತ ದಿನ. ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗಲಿದ್ರು ಕೂಡ ದೇಶಕ್ಕೆ ದೊಡ್ಡ ಸಂವಿಧಾನವನ್ನು ಬರೆದಂಥ ನಾಯಕರು. ನಾವು ನೀವೆಲ್ಲರೂ ಇವತ್ತು ಸಂವಿಧಾನ ಅಡಿಯಲ್ಲೇ ಬಾಳಬೇಕಾದ ಒಂದು ಅಂಶ ಇದೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ವರ್ಷಗಳ ಕಾಲ ಅವರ ಆರೋಗ್ಯ ಸಮಸ್ಯೆ ಇದ್ದಾಗ ಅವರು ಪತ್ನಿಗೆ ರತ್ತು ನನಗೆ ಆರೋಗ್ಯ ಸರಿ ಇಲ್ಲ, ತಾವು ಬರಬೇಕಂತ ಹೇಳ್ತಾರೆ. ಹೇಳಿದಾಗ ಅವರು ಬಂದು ಅವ್ರ ಆರೋಗ್ಯ ವಿಚಾರಣೆ ಮಾಡಿದಾಗ ಅವ್ರಿಗೆ ದೆಹಲಿಯಿಂದ ವಿಮಾನ ಮೂಲಕ ಬಾಂಬೆಗೆ ಹೋಗಬೇಕಾಗಿರ್ತದೆ. ಆ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾವ್ ಅವರು ಕೂಡ ಆ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡಿ ಒಂದು ವಿಮಾನದ ಮೂಲಕ ಬಾಂಬೆ ಕಳಿಸ್ತಾರೆ. ಬಾಂಬೆ ಕಳಿಸ ಮೇಲೆ ಆಮೇಲೆ ಅವ್ರಿಗೆ ಅಷ್ಟೆಲ್ಲ ಸಮಸ್ಯೆ ಇದ್ರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರಿ ಹೋದ ದಿನ ಅಂತಂದರೆ ನಮಗೆ, ಯಾಕಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಆ ಸಂದರ್ಭದಲ್ಲಿ ಅವ್ರಿಗೆ ವಿಮಾನದ ಮೂಲಕ ಕಳಿಸಿದ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ನನ್ನ ಜನಕ್ಕೆ ಒಂದು ದೇಶಕ್ಕೆ ದೊಡ್ಡ ಒಂದು ಸಂವಿಧಾನ ನೀಡಿದ್ದೇನೆ, ಆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಇರುತ್ತಾರೆ, ಅದಕ್ಕಾಗಿ ನಾನು ಸಂದೇಶವನ್ನು ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇವರು ತಮ್ಮ ಮಗನಾದ